ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದಂಗ ವೇದಾಂತ ವಿದ್ಯಾಸ್ಥಾನ ಪ್ರಯೋಜ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಕಟಕ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಕಟಕ ರಾಶಿಯವರು ಚಂದ್ರನ ಆಧಿಪತ್ಯವನ್ನು ಹೊಂದಿರೋದ್ರಿಂದ, ಜಲತತ್ವವನ್ನು ಹೊಂದಿರುವುದರಿಂದ ಇವರು ಅತ್ಯಂತ ಮೃದು ಸ್ವಭಾವದವರಾಗಿರ್ತಾರೆ, ಅತ್ಯಂತ ಭಾವಜೀವಿಗಳಾಗಿರ್ತಾರೆ ಅನ್ನುವಂಥದ್ದು. ಚಂದ್ರನ ಪ್ರಭಾವದಿಂದಾಗಿ ಇವರು ಸೂಕ್ಷ್ಮ ಮನಸ್ಸಿನವರಾಗಿರ್ತಾರೆ, ಇತರರ ನೋವಿಗೆ ಬೇಗನೆ ಸ್ಪಂದಿಸಿ ಬಿಡ್ತಾರೆ. ಇವರು ಪ್ರೀತಿ ಮತ್ತು ಸಂಬಂಧಗಳಿಗೆ ಅತಿ ಹೆಚ್ಚು ಬೆಲೆಯನ್ನು ನೀಡುತ್ತಾರೆ. ಇವರಲ್ಲಿ ದಯೆ, ಕರುಣೆ, ಮಮತೆ ಅನ್ನುವಂಥದ್ದು ಸಮೃದ್ಧವಾಗಿರ್ತದೆ. ಈ ಕಟಕ ರಾಶಿಯವರಾದರೂ ಕುಟುಂಬ ಪ್ರೇಮಿಗಳಾಗಿರ್ತಾರೆ. ತಮ್ಮ ಮನೆ ಮತ್ತು ಕುಟುಂಬವೇ ಇವರಿಗೆ ಒಂದು ಪ್ರಪಂಚವಾಗಿರ್ತದೆ. ತಮ್ಮವರಿಗಾಗಿ ಇವರು ಯಾವುದೇ ರೀತಿಯಾದಂಥ ತ್ಯಾಗಕ್ಕೂ ಸಿದ್ಧವಾಗಿರ್ತಾರೆ. ಅದರ ಜೊತೆ ಇವರ ಬಗ್ಗೆ ಹೇಳಬೇಕಾದದ್ದು ಮತ್ತೊಂದು ವಿಚಾರವಿದೆ. ಇವರಿಗೆ ತಾಯಿಯ ಮೇಲೆ ಅತೀವವಾದಂಥ ಪ್ರೀತಿ ಮತ್ತು ಗೌರವ ಇರ್ತದೆ. ಇನ್ನು ಮನೆಯ ಬಗ್ಗೆ ತುಂಬ ಪ್ರೀತಿ ಹೆಚ್ಚಾಗಿರ್ತದೆ. ಅಂದರೆ ಮನೆಯನ್ನು ಅಚ್ಚುಕಟ್ಟಾಗಿಟ್ಕೊಂಡಿರಬೇಕು, ಸುಂದರವಾಗಿಟ್ಕೊಂಡಿರಬೇಕು ಅಂತ ಬಯಸ್ತಾರೆ. ಆದರೆ ಈ ಕಟಕ ರಾಶಿಯವರ ಒಂದು ವಿಶೇಷ ಗುಣಲಕ್ಷಣದ ಬಗ್ಗೆ ನಾವು ಹೇಳಬೇಕಾಗ್ತದೆ. ಇವರಿಗೆ ಇಂಟ್ಯೂಷನ್ ಪವರ್ ಅನ್ನುವಂಥದ್ದು ಇರ್ತದೆ. ಏನು ಇಂಟ್ಯೂಷನ್ ಪವರ್ ಅಂದರೆ ಅಂತಃಪ್ರಜ್ಞೆ. ಅಂತಃಪ್ರಜ್ಞೆಯಿಂದಾಗಿ ಇವರಿಗೆ ಮುನ್ಸೂಚನೆಗಳು ಬೇಗನೆ ದೊರೀತವೆ ಅನ್ನುವಂಥದ್ದು. ಈಗ ಮುಂದೆ ಯಾರೋ ಒಬ್ಬರು ಮೋಸ ಮಾಡ್ತಾರೆ, ಅಥವಾ ಏನೋ ಒಂದು ಅನಾಹುತವಾಗ್ತದೆ, ಅಥವಾ ಏನಾದರೂ ಒಂದು ಪಾಸಿಟಿವ್ ಘಟನೆ ಘಟಿಸ್ತದೆ ಅನ್ನುವಂಥದ್ದು ಇವರಿಗೆ ಮೊದಲೇ ಹೊಳೆದು ಬಿಡುತ್ತದೆ. ಇವರ ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ತಿಳಿದು ಬಿಡುತ್ತದೆ ಅನ್ನುವಂಥದ್ದು. ಅಂದರೆ ಇವರಲ್ಲಿ ಇರುವಂತಹ ಆರನೆಯ ಇಂದ್ರಿಯ ಅಂದರೆ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಪ್ರಬಲವಾಗಿ ಕೆಲಸವನ್ನು ಮಾಡ್ತಾ ಇರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಂಡಿರಬೇಕು. ಇವರಲ್ಲಿ ರಕ್ಷಣಾತ್ಮಕ ಸ್ವಭಾವ ಅನ್ನುವಂಥದ್ದು ಇರ್ತದೆ. ಹೊರಗಡೆ ಕಠಿಣವಾಗಿ ಕಾಣ್ತಾರೆ, ಗಂಭೀರವಾಗಿ ಕಾಣ್ತಾರೆ, ಒಳಗಡೆ ಮೃದುವಾಗಿರ್ತಾರೆ. ಹೊರಗಡೆ ಕಠಿಣವಾಗಿ ಕಾಣ್ತಾರೆ, ಒಳಗಡೆ ಮೃದುವಾಗಿರ್ತಾರೆ. ಅಂದರೆ ಇವರು ತಮ್ಮವರನ್ನು ರಕ್ಷಿಸಿಕೊಳ್ಳಲು ಸದಾ ಸಿದ್ಧವಾಗಿರ್ತಾರೆ ಎನ್ನುವಂಥದ್ದು. ಇವರು ತಮ್ಮ ಮೇಲೆ ನಂಬಿಕೆ ಇಟ್ಟವರನ್ನು ಎಂದಿಗೂ ಕೈ ಬಿಡೋದಿಲ್ಲ. ಆದರೆ ಈ ಕಟಕ ರಾಶಿಯವರಿಗೆ ಮನಸ್ಸನ್ನು ಬದಲಾಯಿಸಿಕೊಳ್ಳುವ ತಂತ್ರ ಗೊತ್ತಿರುತ್ತದೆ. ಅಂದರೆ ಕ್ಷಣದಿಂದ ಕ್ಷಣಕ್ಕೆ, ಸಂದರ್ಭದಿಂದ ಸಂದರ್ಭಕ್ಕೆ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುತ್ತಾರೆ. ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ, ದೊಡ್ಡವರ ಜೊತೆ ದೊಡ್ಡವರಾಗಿರ್ತಾರೆ. ಸಂದರ್ಭಕ್ಕೆ ತಕ್ಕಂತೆ ಗುಂಪುಗಳಿಗೆ ಅನುಗುಣವಾಗಿ ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುತ್ತಾರೆ. ಆದರೆ ಇದರ ಜೊತೆ ಮತ್ತೊಂದು ವಿಚಾರವನ್ನು ತಿಳಿಸಬೇಕಾಗ್ತದೆ. ಇವರು ಒಂದು ಕ್ಷಣದಲ್ಲಿ ಉತ್ಸಾಹದಿಂದ ಇರ್ತಾರೆ, ಆದರೆ ಮತ್ತೊಂದು ಕ್ಷಣದಲ್ಲಿ ಬೇಸರವನ್ನು ಮಾಡಿಕೊಳ್ಳುತ್ತಾರೆ. ಅಂದರೆ ಇವರು ಹಳೆಯ ನೆನಪುಗಳನ್ನು
ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾರೆ ಎನ್ನುವಂಥದ್ದು. ಕಟಕ ರಾಶಿಯವರಿಗೆ ಕಲ್ಪನಾ ಶಕ್ತಿ ಹೆಚ್ಚಾಗಿರ್ತದೆ. ಬರವಣಿಗೆ, ಸಂಗೀತ, ರುಚಿಯಾಗಿ ಅಡುಗೆ ಮಾಡುವಂಥದ್ದು, ಕಲಾತ್ಮಕ ಕೆಲಸಗಳಲ್ಲಿ ಭಾಗವಹಿಸುವಂಥದ್ದು, ಈ ರೀತಿಯಾದಂಥ ಕಲೆಗಳಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಹೊಂದಿರ್ತಾರೆ. ಈ ರೀತಿಯಾಗಿ ನಾವು ಕಟಕ ರಾಶಿಯವರ ಬಗ್ಗೆ ಮುಖ್ಯವಾದಂಥ ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಕೆಲವರು ಪರಾಭವ ನಾಮ ಸಂವತ್ಸರದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಪರಾಭವ ನಾಮ ಸಂವತ್ಸರದ ವಿಶೇಷತೆ ಏನು, ಅದರ ಪಾಸಿಟಿವ್ ಏನು, ನೆಗೆಟಿವ್ ಏನು, ಪರಾಭವ ಸಂವತ್ಸರದಲ್ಲಿ ಎಲ್ಲ ಪರಾಭವ ಹೊಂದುವಂಥದ್ದೇನಾ, ಎಲ್ಲ ಸೋಲುಗಳಾಗ್ತದ. ಪರಾಭವ ಅಂದರೆ ಸೋಲುಗಳು, ನಷ್ಟಗಳು, ಲಾಸ್. ಹಾಗಾದರೆ ನಮಗೆ ಜಯ ಅನ್ನುವಂಥದ್ದು ಇಲ್ವೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲಿ ಇರ್ತದೆ. ಹಾಗಾಗಿ ಕೆಲವರು ಪರಾಭವ ಸಂವತ್ಸರದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಶೀಘ್ರದಲ್ಲೇ ಆ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇವತ್ತಿನ ಕಟಕ ರಾಶಿಯವರ ವಿಶೇಷಗಳ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿಯಿಂದ ವೀಕ್ಷಿಸಿದಂಥ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮದೀತಮಸ್ತು ಮಹಾವಿದ್ವಿಷ್ಯಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿ.